ನನಗೆ ಫೋನ್ ಮಾಡೋ ಒಂದು ಲೈನ್ ಹೇಳ್ದ, ಮಚ್ಚ ಈ ಸಿನಿಮಾ ಆದಮೇಲೆ ನನಗೆ GST 2 ಮಾಡಬೇಕು ಅಂತ ಅನ್ನಿಸ್ತಾ ಇದೆ 2.0 ಅಂತ 2.0 ಮಾಡಬೇಕು ಅಂತ ಅನಿಸ್ತಾ ಇದೆ, ಇದೊಂದು ಲೈನ್ ಇದೆ ಕೇಳು ಅಂತ ಫೋನ್ ಮಾಡಿ ಹೇಳ್ದೆ. ಒಂದೇ ಲೈನಿಗೆ ನಾನು ಕಕ್ಕಾಬಿಕ್ಕಿಯಾಗಿ ನಕ್ಕಿದ್ದೀನಿ, ಒಂದು 15 ಸೆಕೆಂಡ್ ನಕ್ಕಿರ್ಬೇಕು ನಾನು. ಆ್ಯಟಿಟ್ಯೂಡ್ ಅಥವಾ ನನ್ನದೊಂದು ಪ್ರಾಕ್ಟೀಸ್ ಏನು ಅಂದರೆ, ನಾನು ಎಲ್ಲ ಏನೇ ಶುರು ಮಾಡಿದ್ರು ಅದು ನನ್ನ ಫಸ್ಟು ಅಂತಲೇ ಸ್ಟಾರ್ಟ್ ಮಾಡೋದು. ಎಷ್ಟೇ ಶೋಗಳಾಗಿರ್ಬೋದು, ನಾನು ಪ್ರತಿಯೊಂದು ಎಪಿಸೋಡ್ ನಾನು ಇದು ನನ್ನ ಮೊದಲನೇ ಎಪಿಸೋಡ್ ಅಂತಲೇ ಟ್ರೀಟ್ ಮಾಡ್ತೀನಿ. ಸೊ ಹಾಗಾಗಿ ಇದು ಲೆಕ್ಕದ ಪ್ರಕಾರ ನನ್ನ ಮೊದಲನೇ ಸಿನಿಮಾ ಆಗಿದ್ರು, ನಾನು ಮುಂದಿನ ಸಿನಿಮಾ ಮಾಡಿದ್ರು ಅದು ನನ್ನ ಮೊದಲನೇ ಸಿನಿಮಾ ಅಂತಲೇ ಮಾಡೋದು. ಇಲ್ಲಿ ನಾನು ಬಂದಾಗ ನನ್ನ ಪಾತ್ರ ಒಂಥರ ನಗಿಸ್ತಾ ಇರುತ್ತೆ, ಶೋಭಿ ಇನ್ಕ್ಲೂಡ್ ಆಗ್ತಾನೆ, ಅವನೇ ಒಂಥರ ನಗ್ಸಕ್ಕೆ ಶುರು ಮಾಡ್ತಾನೆ, ನಮ್ಮಿಬ್ಬರ ಮಧ್ಯೆ ಶರತ ಬರ್ತಾನೆ. ಯಾವತ್ತೂ ಮಾಡ್ತಿರೋ ಕಾಮಿಡಿನೇ ಗೊತ್ತಿಲ್ಲ. ಅವ್ನು ನೋಡಿ ಇವತ್ತು ಮಕ್ಕಳು ಅವ್ನ ಕಣ್ಣು, ಅವ್ನು ವ್ಯಾನ್ ಕಿರ್ಚೋದು, ಹೂ ಅಂತ ಅನ್ನೋದು ನೋಡಿ ಎಷ್ಟೋ ಜನ ಹೆದರ್ಕೋತಾರೆ ಅವ್ನು ನೋಡಿದ್ದು. ಒಂಥರ ವಿಕಾರವಾದ ವಿಲನ್ ಅವನ ಕೈಲಿ ಕಾಮಿಡಿ ಮಾಡಿಸ್ಬೇಕು ಅಂತಂದರೆ ಅದು ಡೈರೆಕ್ಟರ್ ತಾಕತ್ತು. ಇಲ್ಲಿ ಇವನ ಮೇಲೂ ಇವನ್ನ ಬೇಡ, ಅವ್ನಿಗೆ ಈ ಕೆಳಗಡೆ ಹಾಕೋಣ ಇದಿಂದಲ್ಲ, ಎಲ್ಲರೂ ಕೂಡ ಕಾಂಟ್ರಿಬ್ಯೂಷನ್ ಮಾತ್ರ ಅತ್ಯದ್ಭುತ ಪ್ರತಿಯೊಬ್ಬರದು ಕೂಡ. ಅದು ಅಷ್ಟು ಕ್ರೆಡಿಟು ಡೈರೆಕ್ಟರ್ಗೆ ಹೋಗಬೇಕು. ನಾವು ಹ್ಯಾಂಡ್ಸಮ್ ವಿಲನ್ ನಾವು ನಮ್ಮ ಕನ್ನಡ ಚಿತ್ರಕ್ಕೆ ಅಲ್ವಾ, ಅವ್ನು ಕರ್ಕೊಂಡು ಕಾಮಿಡಿ ಮಾಡಿಸ್ಬೇಕು ಅಂದರೆ ಇವನು ಎಷ್ಟು ಥರ ಆಲೋಚನೆ ಮಾಡ್ಬೋದು. ಈಗ ಈ ಮೊದಲುಗಳ ಬಗ್ಗೆ ಮಾತಾಡೋದ್ರಿಂದ ನಿಮ್ಮ ಮೊದಲ ನಿರ್ದೇಶನ, ಈ ಮೊದಲು ಅನ್ನೋದು ಒಬ್ಬ ನಿರ್ದೇಶಕನಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನೀವು ಎಷ್ಟು ಜಸ್ಟಿಫೈ ಮಾಡಿದ್ದೀರಿ? ಇಲ್ಲ, ಡೈರೆಕ್ಟರ್ ಆದವನಿಗೆ ಮೊದಲು ಅನ್ನೋದಕ್ಕೆ ಇಂಪಾರ್ಟೆಂಟ್ಗಿಂತ ಎಲ್ಲ ಸಿನಿಮಾನೂ ಇಂಪಾರ್ಟೆಂಟ್ ಆಗುತ್ತೆ. ನನ್ನದೊಂದು ಆ್ಯಟಿಟ್ಯೂಡ್ ಅಥವಾ ನನ್ನದೊಂದು ಪ್ರಾಕ್ಟೀಸ್ ಏನು ಅಂದರೆ, ನಾನು ಎಲ್ಲ ಏನೇ ಶುರು ಮಾಡಿದ್ರು ಅದು ನನ್ನ ಫಸ್ಟು ಅಂತಲೇ ಸ್ಟಾರ್ಟ್ ಮಾಡೋದು. ಎಷ್ಟೇ ಶೋಗಳಾಗಿರ್ಬೋದು, ನಾನು ಪ್ರತಿಯೊಂದು ಎಪಿಸೋಡ್ ನಾನು ಇದು ನನ್ನ ಮೊದಲನೇ ಎಪಿಸೋಡ್ ಅಂತಲೇ ಟ್ರೀಟ್ ಮಾಡ್ತೀನಿ. ಸೊ ಹಾಗಾಗಿ ಇದು ಲೆಕ್ಕದ ಪ್ರಕಾರ ನನ್ನ ಮೊದಲನೇ ಸಿನಿಮಾ ಆಗಿದ್ರು, ನಾನು ಮುಂದಿನ ಸಿನಿಮಾ ಮಾಡಿದ್ರು ಅದು ನನ್ನ ಮೊದಲನೇ ಸಿನಿಮಾ ಅಂತಲೇ ಮಾಡೋದು. ಸೊ ದಟ್ ಈಸ್ ಅದು ನನ್ನ ಒಂದು ಕಾಯಂ ಇದು. ಆ್ಯಂಡ್ ಇದು ನಿಜವಾಗ್ಲೂ ಏನಕ್ಕೆ ಹತ್ತಿರ ಆಗುತ್ತೆ ಅಂದರೆ, ಇದು ಕತೆ ನನಗೆ ಬಂದಿದ್ದು, ಇದನ್ನು ನಾನು ನಿರ್ದೇಶನ ಮಾಡಿದ್ದು, ಇದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದು, ನನ್ನ ಮಗ ಮಾಡಿರೋದು, ನಮ್ಮ ಅಮ್ಮ ಮಾಡಿರೋದು, ಇದು ಬಿಕಮ್ಸ್ ವೆರಿ ಸ್ಪೆಷಲ್. ಪ್ರಾಬಬ್ಲಿ ಈ ಥರ ಒಂದು ಸಿಚುವೇಶನ್ಗಳು ಎಲ್ರಿಗೂ ಸಿಗಲ್ಲ. ಆ್ಯಂಡ್ ನನಗೆ ಸಿಕ್ಕಿರೋದು ಇಟ್ಸ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಸಾಮಾನ್ಯವಾಗಿ ರವೀಣ, ಒಂದು ಸಿನಿಮಾದಲ್ಲಿ ಒಬ್ಬರು ಇಬ್ಬರು ಅಂದರೆ ಕಾಮಿಡಿ ಪಾಯಿಂಟ್ ಆಫ್ ವ್ಯೂ ಅಂದರೆ ನಾಯಕ ನಟನಿಗೆ ಸರಿಸಮಾನವಾಗಿ ಆ್ಯಕ್ಟ್ ಮಾಡುವಂತಹ ಒಂದಷ್ಟುಗಳು, ಬಟ್ ಇಲ್ಲಿ ತುಂಬ ಜನ ಇದ್ದಾರೆ. ಈ ತುಂಬ ಜನರ ಬ್ಯಾಲೆನ್ಸಿಂಗ್ ಪಾಯಿಂಟ್ ಆಫ್ ವ್ಯೂ, ಅವರವರ ಕ್ಯಾರೆಕ್ಟರ್ಗೆ ಜಸ್ಟಿಫೈ ಮಾಡೋ ಪಾಯಿಂಟ್ ಆಫ್ ವ್ಯೂ, ಇದನ್ನು ನೀವು ಹೇಗೆ ನೋಡಿದ್ರಿ ಸೆಟ್ಟಲ್ಲೆಲ್ಲ ನಿಮ್ಮ ಪಾತ್ರ ಸೇರಿ? ಎಸ್, ಇಲ್ಲಿ ಜಸ್ಟಿಫೈ ಮಾಡಬೇಕಾಗಿದ್ದು ಒಬ್ಬ ಡೈರೆಕ್ಟ್ರು. ಒಂದು ಆತ ಕತೆ ಮಾಡುವಾಗ, ನಮ್ಮ ಸೃಜನ ಕತೆ ಮಾಡುವಾಗ, ಸ್ಕ್ರೀನ್ ಪ್ಲೇ ಮಾಡುವಾಗ ಒಂದೊಂದು ಕ್ಯಾರೆಕ್ಟ್ರಿಗೆ ಯಾರು ಏನು ಎತ್ತ ಅಂತ ಆವಾಗಲೇ ಅದನ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿಗೆ ಒಂದು ಬ್ಲಾಕ್ಸ್ ಥರ ಇಟ್ಕೊಂಡ್ಬಂದಿದ್ದು, ಒಂದು ಇಟ್ಟಿಗೆ ಥರ ಒಂದೊಂದು. ಇಲ್ಲಿ ಸರಿಸಮಾನವಾಗಿ ನೋಡುವಾಗ ಇಲ್ಲಿಗೆ ನಮ್ಮ ನಿರ್ದೇಶಕನ ಕಣ್ಣಿಗೆ ಎಲ್ಲರೂ ಆಲ್ ಆರ್ ಈಕ್ವಲ್. ಇವನ ಪೊಟೆನ್ಷಿಯಲ್ ಈ ಥರ ಇದೆ, ಇವನ ಪೊಟೆನ್ಷಿಯಲ್ ಈ ಥರ ಇದೆ. ಇವನ್ನೆಲ್ಲ ಒಂದು ತಕಡಿಗೆ ಹಾಕಿದಾಗ ವೆಯ್ಟ್ ಹೆಂಗೆ ಬರುತ್ತೆ ನಿಮಗೆ, ಆ ವೆಯ್ಟು ಅದು ನಮಗಿಂತ ಹೆಚ್ಚಾಗಿ ಒಬ್ಬ ನಿರ್ದೇಶಕನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಈವನ್ ಸೆಟ್ಟಲ್ಲೂ ಕೂಡ ಮಾಡುವಾಗ ಒಂದೊಂದು ಪಾತ್ರಕ್ಕೂ ಅದು ಈಗ ಅಷ್ಟು ದೇವಗಳು ಆ ಪಾತ್ರನೇ ಒಂಥರ ನಗಿಸ್ತಾ ಇರುತ್ತೆ, ಈ ಪಾತ್ರನೇ ಒಂಥರ ನಗಿಸ್ತಾ ಇರುತ್ತೆ. ಇಲ್ಲಿ ನಾನು ಬಂದಾಗ ನನ್ನ ಪಾತ್ರ ಒಂಥರ ನಗಿಸ್ತಾ ಇರುತ್ತೆ, ಶೋಭಿ ಇನ್ಕ್ಲೂಡ್ ಆಗ್ತಾನೆ, ಅವನೇ ಒಂಥರ ನಗ್ಸಕ್ಕೆ ಶುರು ಮಾಡ್ತಾನೆ, ನಮ್ಮಿಬ್ಬರ ಮಧ್ಯೆ ಶರತ ಬರ್ತಾನೆ. ಯಾವತ್ತೂ ಮಾಡ್ತಿರೋ ಕಾಮಿಡಿನೇ ಗೊತ್ತಿಲ್ಲ. ಅವ್ನು ನೋಡಿ ಇವತ್ತು ಮಕ್ಕಳು ಅವ್ನ ಕಣ್ಣು, ಅವ್ನು ವ್ಯಾನ್ ಕಿರ್ಚೋದು, ಹೂ ಅಂತ ಅನ್ನೋದು ನೋಡಿ ಎಷ್ಟೋ ಜನ ಹೆದರ್ಕೋತಾರೆ ಅವ್ನು ನೋಡಿದ್ದು. ಒಂಥರ ವಿಕಾರವಾದ ವಿಲನ್ ಅವನ ಕೈಲಿ ಕಾಮಿಡಿ ಮಾಡಿಸ್ಬೇಕು ಅಂತಂದರೆ ಅದು ಡೈರೆಕ್ಟರ್ ತಾಕತ್ತು. ಅವನು ಕಾಮಿಡಿ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಹಂಗಾಗಿ ಇಲ್ಲಿ ಆಲ್ ಆರ್ ಈಕ್ವಲ್ ಅನ್ನೋದನ್ನು ನಮ್ಮ ಸುಜಾ ಆಗಲೇ ಅದನ್ನು ಗೊತ್ತಾಗ್ಬಿಟ್ಟಿತ್ತು ನನಗೆ ಇಲ್ಲಿ. ಬಟ್ ಇವ್ರಿಗೆ ಪಾತ್ರಗಳನ್ನ ಹಿಂಗೆ ಕೊಟ್ಬಿಟ್ರೆ ಸಮಾನವಾದ ವೆಯ್ಟೇಜಲ್ಲಿ ಇವರು ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಅವನ ತಲೆಯಲ್ಲಿತ್ತು. ಅದೇ GST ಸಿನಿಮಾ ಆಗಿದ್ದು. ಇಲ್ಲಿ ಇವನ ಮೇಲೂ ಇವನ್ನ ಬೇಡ, ಅವ್ನಿಗೆ ಈ ಕೆಳಗಡೆ ಹಾಕೋಣ ಇದಿಂದಲ್ಲ, ಎಲ್ಲರೂ ಕೂಡ ಕಾಂಟ್ರಿಬ್ಯೂಷನ್ ಮಾತ್ರ ಅತ್ಯದ್ಭುತ ಪ್ರತಿಯೊಬ್ಬರದು ಕೂಡ. ಅದು ಅಷ್ಟು ಕ್ರೆಡಿಟು ಡೈರೆಕ್ಟರ್ಗೆ ಹೋಗಬೇಕು. ಯಾಕೆಂದರೆ ನಾವಾಗಲೇ ಹೇಳಿದ್ನಲ್ಲ, 60% ಡೈರೆಕ್ಟರ್ ನಮ್ಗೆ ಹೇಳ್ಬಿಟ್ರೆ ನಮಗೆ ಅಲ್ಲೇ ಈಸಿ, ಇಲಾಜಲ ಮಾಡ್ಕೊಂಡು ಹೋಗ್ಬಿಡ್ತೀವಿ. ನಾವು ಏನು ಮಾಡೋದು ಅಂತ ನಾವೇ ತಲೆ ಕರ್ಕೊಂಡು ಕೂತ್ಕೊಳ್ಳೋ ಅಗತ್ಯ ಇಲ್ಲ. ಒಂದೊಂದ್ಸರಿ ಬ್ಲ್ಯಾಂಕಾಗಿ ಕೂತ್ಕೊಂಡ್ಬಿಡ್ತೀವಿ. ಎಲ್ಲಿ ಕೆಲವು ಸೆಟ್ಟಲ್ಲಿ ಅವ್ರಿಗೆ ಗೊತ್ತಿಲ್ಲ, ನೀವೇನೋ ಮಾಡಿ ಸಾರ್ ಅಂದ್ಬಿಡ್ತಾರೆ. ಏನು ಮಾಡೋದಲ್ಲಿ ನಾವೇ ಏನೋ ಮಾಡಿದಾಗ ಅದು ಅತ್ಯಂತ ಹಾಸ್ಯಾಸ್ಪದವಾಗಿ ಮಾಡ್ಬಂದು ಎಕ್ಕುಟ್ಟೋಗಿ ಇದಾಗ್ಬಿಡ್ದೆ. ಯಾಕೆಂದ್ರೆ ಒಬ್ಬ ನಿರ್ದೇಶಕ ಸುಜಾ ಹೇಳ್ದೆ, ರವಿ ಏನು ಬಾಡಿ ಲ್ಯಾಂಗ್ವೇಜ್ ಮಾಡಿಸ್ಲಿ ಅಂತ ಯೋಚನೆ ಮಾಡಿದೆ ನಾನು ಅಂತ. ಅದಲ್ವಾ ಡೈರೆಕ್ಟ್ರಿಗೆ ಆಲೋಚನೆ ಬರಬೇಕಾಗಿತ್ತು. ಯಾಕೆಂದ್ರೆ ಅಲ್ಲ ಆ ಥರ ಆಗಿದೆ, ಇಲ್ಲೊಂಥರ ಈ ಥರ ಆಗಿದೆ, ಒಂದು ಮೆಗಾ ಸೀರಿಯಲ್ ಆ ಥರ ಆಗಿದೆ, ಅದಲ್ಲದೆ ಇನ್ನೇನು ಮಾಡಿಸ್ಲಿ, ಅದು ಒಬ್ಬ ಡೈರೆಕ್ಟ್ರಿಗೆ ಯೋಚನೆ ಬರಬೇಕಾಗಿತ್ತು. ಈಗ ಶೋಭಿ ಅವನು ದೊಡ್ಡ ವಿಲನ್ನಲ್ಲಿ ತುಂಬ ಹೆಸರು ಮಾಡಿದಂಥವನು, ನಾವು ಹ್ಯಾಂಡ್ಸಮ್ ವಿಲನ್ ನಾವು ನಮ್ಮ ಕನ್ನಡ ಚಿತ್ರಕ್ಕೆ ಅಲ್ವಾ, ಅವನು ಕರ್ಕೊಂಡು ಕಾಮಿಡಿ ಮಾಡಿಸ್ಬೇಕು ಅಂದರೆ ಇವನು ಎಷ್ಟು ಥರ ಆಲೋಚನೆ ಮಾಡ್ಬೋದು. ಅದು ತಾಕತ್ತು, ನಿರ್ದೇಶಕನ ತಾಕತ್ತು. ನಾವೆಲ್ಲ ಆಮೇಲೆ. ಸೊ ಆ ತಾಕತ್ತು ಸೃಜನ್ಗಿತ್ತು, ಅದು ಹಂಗೆ ಬಂದಿದೆ.
ಈಗ ನಮ್ಮ ಇನ್ಪುಟ್ಸು ನಾವೇನು ಮಾಡಿದ್ದೀವಿ, ನಮ್ಮ ಎಕ್ಸ್ಪೀರಿಯನ್ಸ್ ಏನು, ನಮ್ಮ ಅನುಭವ ಏನು ಅಂತ ನಾವು ಹೇಳ್ತಾ ಇದ್ದೀವಿ ನಿಮ್ಮ ಮುಂದೆ ಕೂತ್ಕೊಂಡು. ಇದಷ್ಟೂ ಜನ ನಮ್ಮನ್ನು ಅಷ್ಟು ವರ್ಷದಿಂದ ಬೆಳೆಸಿದ್ದಾರೆ. ಯಾಕೆ? ಇವ್ನು ನಮ್ಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ, ಇವ್ನು ಚೆನ್ನಾಗಿ ಮಾಡ್ತಾನೆ, ಶೋಭಿ ಚೆನ್ನಾಗಿ ಮಾಡ್ತಾನೆ, ಶರತ್ ಚೆನ್ನಾಗಿ ಮಾಡ್ತಾನೆ, ಸುಜಾ ಚೆನ್ನಾಗಿ ಮಾತಾಡಿಸ್ತಾನೆ, ಚೆನ್ನಾಗಿ ಮಾಡ್ತಾನೆ, ಚೆನ್ನಾಗಿ ನಗಿಸ್ತಾನೆ, ಇದೆಲ್ಲವನ್ನು ಗಮನಿಸ್ತಾ ಇರ್ತಾರಲ್ಲ, ಅದೆಲ್ಲವನ್ನು ನಿಟ್ಟಿನಲ್ಲಿ ಇಟ್ಕೊಂಡು ಅವರು ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ನಮಗೆ ಈ ಸಿನಿಮಾವನ್ನು ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇನ್ನೊಂದು ಲೈನ್ ಹೇಳಿದ್ದಾನೆ, ಅದನ್ನಿಲ್ಲೇ ಓಪನ್ ಮಾಡ್ತೀನಿ, ಅವ್ನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನನಗೆ ಫೋನ್ ಮಾಡೋ ಒಂದು ಲೈನ್ ಹೇಳ್ದ, ಮಚ್ಚ ಈ ಸಿನಿಮಾ ಆದಮೇಲೆ ನನಗೆ GST 2 ಮಾಡಬೇಕು ಅಂತ ಅನ್ನಿಸ್ತಾ ಇದೆ 2.0 ಅಂತ 2.0 ಮಾಡಬೇಕು ಅಂತ ಅನಿಸ್ತಾ ಇದೆ. ಇದೊಂದು ಲೈನ್ ಇದೆ ಕೇಳು ಅಂತ ಫೋನ್ ಮಾಡಿ ಹೇಳ್ದೆ. ಒಂದೇ ಲೈನಿಗೆ ನಾನು ಕಕ್ಕಾಬಿಕ್ಕಿಯಾಗಿ ನಕ್ಕಿದ್ದೀನಿ. ಒಂದು 15 ಸೆಕೆಂಡ್ ನಕ್ಕಿರ್ಬೇಕು ನಾನು. ಸಕ್ಕತ್ತಾಗಿದೆ ಮಚ್ಚ ಅಂತಂದು ಹಂಗೆ ಮಾಡಿಟ್ಟಿದ್ದಾನೆ. ಆಶೀರ್ವಾದ ಮಾಡಿಬಿಟ್ರೆ ಅಲ್ಲಿ ಇನ್ನು ಬೇರೆ ಥರ ಎಂಟರ್ಟೈನ್ಮೆಂಟನ್ನು ನಾವು ಜನಕ್ಕೆ ಕೊಡೋಕ್ಕೆ ರೆಡಿ ಆಗಿದ್ದೀವಿ. ಅದಕ್ಕೆ ಅವ್ರ ಆಶೀರ್ವಾದ ಮಾಡಿ ಅಂತ ಇದನ್ನು ಪ್ರಾರ್ಥನೆಯೇ ಮಾಡ್ಕೋತೀನಿ. ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತಂದರೆ ಇವತ್ತಿನ ಪರಿಸ್ಥಿತಿ ನಮ್ಮದು ಆ ಥರ ಇದೆ. ಕನ್ನಡ ಚಿತ್ರರಂಗದ ಪರಿಸ್ಥಿತಿ. ನಾವು ಇನ್ವಿಟೇಷನಲ್ಲಿ ಕೊಟ್ಬಿಟ್ಟು ನೀವು ಬನ್ನಿ ಅಂತ ಹೇಳೋಕ್ಕಲ್ಲ, ಇನ್ವಿಟೇಷನ್ ಮೂಲಕ ಅವರಿಗೆ ಪ್ರಾರ್ಥನೆಯೇ ಮಾಡ್ಕೋತೀವಿ. ದಯವಿಟ್ಟು ಸಿನಿಮಾ ಬನ್ನಿ, ಸಿನಿಮಾವನ್ನು ಥಿಯೇಟ್ರಲ್ಲೇ ನೋಡಿ, ಥಿಯೇಟ್ರ್ ಉಳಿಸಿ, ತಾಂತ್ರಿಕ ವರ್ಗದವ್ರನ್ನ ಉಳಿಸಿ, ಕಲಾವಿದರನ್ನ ಉಳಿಸಿ, ಉದ್ಯಮವನ್ನು ಉಳಿಸಿ. ಉದ್ಯಮದಲ್ಲಿ ಸಾವಿರಾರು ಜನ ತಾಂತ್ರಿಕ ವರ್ಗದವರಿದ್ದಾರೆ, ಕಲಾವಿದರಿದ್ದಾರೆ, ಅವ್ರದ್ದೆಲ್ಲ ಕುಟುಂಬಗಳಿವೆ. ಇದು ಯಾಕೆಂದರೆ ಒಂದು ಸಮಯದಲ್ಲಿ ಇಡೀ ಭಾರತೀಯ ಚಿತ್ರರಂಗದಲ್ಲ, ಇಡೀ ವರ್ಲ್ಡಲ್ಲೇ ಸುವರ್ಣ ಯುಗವನ್ನು ನೋಡಿದಂಥ ಏಕೈಕ ಇಂಡಸ್ಟ್ರಿ ಉದ್ಯಮ ಅಂತ ಹೇಳೋದಾದರೆ ಅದು ನಮ್ಮ ಕನ್ನಡ ಚಿತ್ರರಂಗದ ಉದ್ಯಮ. ಎಲ್ಲಿತ್ತು ಮೇರು ಶಿಖರದಲ್ಲಿದ್ದಂಥದ್ದು ಎಲ್ಲ ಸ್ವಲ್ಪ ಹಿಂಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತಲ್ಲ. ಸೊ ಹಂಗಾಗಿ ನಾನಿವತ್ತು ಜನಗಳಲ್ಲಿ ಕೇಳ್ಕೊಳ್ಳೋದಷ್ಟೇ, ನಿಮಗೆ ಪಕ್ಕ ಎಂಟರ್ಟೈನ್ಮೆಂಟನ್ನು ನಾವು ಕೊಡ್ತೀವಿ, ನಮ್ಮೆಲ್ಲ ನಂಬಿಕೆ ಇದೆಯಲ್ಲ, ನಮ್ಮನ್ನೆಲ್ಲ ನೋಡಿದ್ದೀರಲ್ವ ಸುಮಾರು ವರ್ಷಗಳಿಂದ, ಬನ್ನಿ ಎಂಜಾಯ್ ಮಾಡಿ ಅಂತ. ಮೇಲಾಗಿ ಸೃಜನರ ಜೊತೆ ಅಂದರೆ ಅವ್ರ ಶೋದಲ್ಲಿ ಗೆಸ್ಟ್ಗಳಾಗಿ ಹೋಗಿ ಬಂದಂಥವ್ರು, ಪಾರ್ಟಿಸಿಪೇಟ್ ಮಾಡಿದಂಥವ್ರು ನನಗೆ ತುಂಬ ಜನ ಆತ್ಮೀಯರು ಹೇಳ್ತಾರೆ, ಸರ್ ತುಂಬ ಜನ ಜೊತೆ ನಾವು ನಿರರ್ಗಳವಾಗಿ ಮಾತಾಡ್ತೀವಿ, ಬಟ್ ಸೃಜನರ ಜೊತೆ ಆಗಲ್ಲ ಸರ್, 1 ಸೆಕೆಂಡ್ ಗ್ಯಾಪ್ ಕೊಟ್ಟರೆ ನಮಗೆ ಗೊತ್ತಾದಂಗೆ ನಾವು ವೀಕ್ ಆಗ್ಬಿಡ್ತೀವಿ, ಅಂಥ ಪರ್ಫೆಕ್ಟ್ ಟೈಮಿಂಗು. ಈ ಥರ ಜರ್ನಿ ನೋಡಿದಂಥವ್ರು ಈ ಥರದ ಸಿನಿಮಾ ಮಾಡುವಂಥ ಟೈಮಲ್ಲಿ ನೀವೆಷ್ಟು ಡಬಲ್ ಎನರ್ಜಿ ನಿಮ್ಮಲ್ಲಿತ್ತು ಅಂತ ಗೊತ್ತಿಲ್ಲ. ಎಲ್ಲ ಇವ್ರುಗಳೆಲ್ಲ ಸಹಕಾರ ಸಿನಿಮಾ ಈ ಮಟ್ಟಕ್ಕೆ ಬಂದು ನಿಂತಿರೋದು ನನ್ನೊಬ್ಬನಿಂದ ಆಗ್ತಾ ಇಲ್ಲ. ನನ್ನ ಡೈರೆಕ್ಷನ್ ಟೀಮನ್ನು ನಾನು ಸ್ಮರಿಸಲೇಬೇಕು. ಅವರು ಕೊಟ್ಟಂತಹ ಒಂದು ಸಹಕಾರ ಇಸ್ ಟ್ರೆಮೆಂಡಸ್. ಆ್ಯಂಡ್ ಮೇನ್ಲಿ ಆರ್ಟಿಸ್ಟು ಟೆಕ್ನಿಷಿಯನ್ಸು ಟ್ಯಾಂಡಮಲ್ಲಿ ಹೋಗ್ಬಿಟ್ರೆ ಯಾವ ಕೆಲಸನೂ ನಮಗೆ ಇದಂತ ಅನ್ಸಲ್ಲ. ಬಟ್ ಅಫ್ಕೋರ್ಸ್ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಕೆಲವೊಂದು ವಾದ ವಿವಾದಗಳಿರುತ್ತೆ, ಒಪ್ಕೊಳ್ಳೋದು ಬಿಡೋದು ಇರುತ್ತೆ. ಬಟ್ ಸ್ಟಿಲ್ ಈ ಮಟ್ಟಕ್ಕೆ GST ಬಂದಿದೆ. ಇವಾಗ ಇವ್ನು ಮಾತಾಡ್ತಿರ್ಬೇಕಾದ್ರೆ ನಾನು ಇಡೀ ಪಿಕ್ಚರ್ನ ಮತ್ತೆ ನೋಡ್ತಾ ಇದ್ದೀನಿ ಅಲ್ವಾ, ನನ್ನ ಮನಸ್ಸಲ್ಲೇ ನೋಡ್ತಾ ಇರ್ಬೇಕಾದ್ರೆ ನನಗೆ ಒಂಥರ ಡಿಫ್ರೆಂಟ್ ಫೀಲು. ಆ್ಯಕ್ಚುಲಿ ಹಿಂಗಾಯಿತು ಈ ಸಿನಿಮಾ, ಹಿಂಗೆ ನಾವು ಮಾಡಿದ್ವಿ. ಯಾಕಂದರೆ ಹೇಳ್ತಾ ಇದ್ದಾನಲ್ಲ ಸೆಕೆಂಡ್ ಹಾಫಲ್ಲಿ ಅವ್ರು ಮಾಡಿದೆಲ್ಲ ಪಿಕ್ಚರ್ ಎಲ್ಲ ಬರ್ತಾ ಇದೆ ನನಗೆ. ಬಟ್ ಇವಾಗ ನನಗೆ ಬೆಳಗ್ಗೆಯಿಂದ ಮಾತಾಡ್ತಾ ಎಲ್ಲೋ ಅದೊಂಥರ ಆ ಹೆಸರು ಬಲ ಅನಿಸುತ್ತೆ. ಆ GST ಅಂತ ಹೇಳಿ ನನಗೆ ಒಂದು ರೀತಿಯಾದಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಒಂದು, ಆಮೇಲೆ ಇನ್ನೊಂದು ಧೈರ್ಯ ಒಂದು ಬಂದಿರೋದೇನು ಅಂದರೆ ಈ ಸಿನಿಮಾನ ಜನ ಖಂಡಿತ ಇಷ್ಟಪಡ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸು. ದೇವ್ರ ದಯದಿಂದ ಅದೇ ನಾವು ಹಾಕಿರೋ ಎಫರ್ಟ್ಸ್ಗಳಿಗೆ ನವೆಂಬರ್ 28ರಿಂದ ಜನ ಬಂದು ಥಿಯೇಟ್ರಲ್ಲಿ ನೋಡಿ ನಮಗೆ ಶಬಾಷ್ ಅಂತ ಅಂದರೆ ಪ್ರಾಬಬ್ಲಿ ನನಗೆ ಒಂದು ಹುರುಪು ಬರುತ್ತೆ GST 2.0 ಮಾಡೋದಕ್ಕೆ. ಯಾಕಂದರೆ ಅದ್ರ ಕಥೆಯ ವಿಚಾರನೇ ನಂಗೆ ತುಂಬ ಖುಷಿ ಕೊಡ್ತಾ ಇದೆ. ಅದು ನಮ್ಮ ಸಂಸ್ಥೆಯಿಂದನೇ ಆಗಿ ನಾವು ಮತ್ತಿನ್ನೊಂದು ಸಿನಿಮಾ ಮಾಡ್ತೀವಿ ಅಂತ ಬಂದಾಗ ಪ್ರಾಬಬ್ಲಿ ಇನ್ನೊಂದು ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾನ ನಾವು ಮಾಡೋದಕ್ಕೆ ಶುರು ಆಗುತ್ತೆ. ನೋಡೋಣ 28ರಿಂದ ನಮ್ಮ ಜೀವನ ಹೇಗೆ ಸಾಗುತ್ತೆ ಅದ್ರ ಮೇಲೆ ಎಲ್ಲ ನಿಂತಿದೆ. ಹೌದು, ಆ ಸಾಂಗ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಹಿಟ್ ಆದಂಥ ಒಂದು ಸಾಂಗ್ ಅದು. ನನಗೆ ಒಂದು ಶೋಗೆ ಹೋಗಿದ್ದಾಗ ಹೇಳಿದ್ರು, ಸರ್ ಏನು ಸರ್ ನಮಗೆ ಸಿಗ್ತಾ ಇರೋದೇ ಕೆಲವು ಸೂಪರ್ ಹಿಟ್ ಸಾಂಗ್ಗಳು, ಇವಾಗ ನಾವು ಇನ್ನೂ 10 ವರ್ಷದ ಹಳೆ ಸಾಂಗ್ಗೆ ಯೂಸ್ ಮಾಡ್ತಾ ಇದ್ವಿ, ಒಂದಾದ್ರೂ ಹಿಟ್ ಕೊಡಿ ಅಂದರೆ ಜನರಲ್ ಆಗಿ ಮಾತಾಡ್ತಾರೆ, ನನಗೆ ಅಂತಲ್ಲ. ಸೊ ಆವಾಗ ಆ ಒಂದು ಇದರಲ್ಲಿ ಟ್ರೆಂಡಲ್ಲಿ ಬಂದು ಚಮೇಲಿ ಚಲ್ಲು ಈ ಮಟ್ಟಕ್ಕೆ ಗೆದ್ದಿರೋದ್ರಿಂದ ನನಗೆ ಒಂದು ಖುಷಿ. ಅದು ಕೂಡ GSTಯಿಂದ ಬಂದಿರೋ ಒಂದು ಹಾಡಾಗಿರೋದ್ರಿಂದ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಮದರ್ ಸೆಂಟಿಮೆಂಟ್ ಸಾಂಗ್ ಬಿಡ್ತಿದ್ದೀವಿ ನೋಡಿ, ಅದು ಕೇಳಿ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಆಮೇಲೆ ಡಿಫ್ರೆಂಟ್ ಶೇಡ್, ನಾವು ಇವಾಗ ಏನು ಕಾಮಿಡಿ ಹೇಳ್ತಾ ಇದ್ದೀವಿ ಅದರಲ್ಲಿ ಸಿನಿಮಾದಲ್ಲಿ ಇರುವಂಥ ಇನ್ನೊಂದು ಶೇಡನ್ನು ನೀವು ನೋಡ್ತೀರಾ. ಸೊ ಇಟ್ಸ್ ಅ ಮಿಕ್ಸ್ ಆಫ್ ಎವ್ರಿಥಿಂಗ್.